ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಸಾವಿರಾರು ಸಂಖ್ಯೆ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಕಾರ್ಯಕ್ರಮ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಡಿ ಚಂಗಾವಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಶೇಷ 11 ಅಡಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ದೇಗುಲದಲ್ಲಿ 3 ದಿನಗಳ ಕಾಲ ನಾನಾ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ವೆಂಕಟೇಶ್ವರ ಸ್ವಾಮಿರವರ ಪ್ರೇರಣೆಯಂತೆ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಪ್ರತಿಷ್ಠಾಪನಾ ಅಂಗವಾಗಿ ನಾನಾ ಪೂಜಾ ಕಾರ್ಯಗಳು, ಹೋಮ ಹವನ, ಅಭಿಷೇಕ ಸೇರಿ ನಾನಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಅಲ್ಲದೆ ದೇಗುಲಕ್ಕೆ ನಾನಾ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇಗುಲಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಅನಂತ ಗರುಡ ವಿಶ್ವಕ್ಸೇನ ಸಹಿತನಾಗಿರತಕ್ಕಂತಹ ಭೂನೀಲ ಅಷ್ಟಮಹಾಲಕ್ಷ್ಮಿ ಸಹಿತನಾಗಿರತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮೋ ನಮಃ. ಶ್ರೀ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ಭಕ್ತಾಭೀಷ್ಟವರ ಪ್ರಸಾದ ಮೂರ್ತಿಯಾಗಿರತಕ್ಕಂತಹ ಶ್ರೀ ಭೂನೀಲ ಮಹಾಲಕ್ಷ್ಮಿ ಅಷ್ಟಮಹಾಲಕ್ಷ್ಮಿ ಸಹಿತನಾಗಿರತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಜೀರ್ಣೋದ್ಧಾರ ಸಂಪ್ರೋಕ್ಷಣ ಮಹೋತ್ಸವವನ್ನು 3 ದಿನಗಳಿಂದ ಮಂಗಳವಾರ, ಬುಧವಾರ, ಗುರುವಾರದಿಂದ ಪ್ರಾರಂಭವಾಗಿದ್ದು ಇವತ್ತಿಗೆ ಕೊನೆಯದಾಗಿ ಮುಗಿದಿದೆ. ಮಂಗಳವಾರ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಅನುಜ್ಞೆಯೊಂದಿಗೆ ಗಂಗಾ ಪೂಜೆ, ಗೋಪೂಜೆಯೊಂದಿಗೆ ಪೂಜೆ ಆರಂಭವಾಗಿದ್ದು, ವಿಶ್ವಕ್ಸೇನ ಮಹಾಗಣಪತಿ ಪೂಜೆಯೊಂದಿಗೆ ಭಗವದ್ವಾಸುದೇವ ಪುಣ್ಯಾಹವಾಚನ, ರಕ್ಷಾಬಂಧನ, ಪಂಚಗವ್ಯ ಸ್ನಪನ ಹಾಗೆ ಮೃತ್ಸಂಗ್ರಹಣ, ತದನಂತರ ಯಾಗಶಾಲಾ ಪ್ರವೇಶ ಪೂರ್ವಕ ಅಂಕುರಾರ್ಪಣ ಮಹೋತ್ಸವ ನಡೆದಿದ್ದು, ತದನಂತರ ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿಹರಣ ಎಲ್ಲ ಮುಗಿದಿದ್ದು, ಬುಧವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮತ್ತೆ ವಾಸುದೇವ ಪುಣ್ಯಾವಾಚನ, ತದನಂತರ ಯಾಗಶಾಲಾ ಪ್ರವೇಶ ಪೂರ್ವಕ ಸಪ್ತದಶ ಕಳಶ ಸ್ಥಾಪನಾ ಪೂರ್ವಕ ವಿಶೇಷವಾಗಿರತಕ್ಕಂಥ ಶ್ರೀ ಭೂನೀಲ ಮಹಾಲಕ್ಷ್ಮಿ ಅಷ್ಟಮಹಾಲಕ್ಷ್ಮಿ ಸಹಿತನಾಗಿರತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯರ ಪ್ರಧಾನ ಕಳಶ ಆರಾಧನಾ ಪೂರ್ವಕ ವಿಶ್ವಕ್ಸೇನ ಮಹಾಗಣಪತಿ ಹೋಮ, ಹಾಗೆ ಪಂಚಸೂಕ್ತ ಹೋಮ, ಮಾನೋನ್ಮನ ಹೋಮ ಹೀಗೆ ಪ್ರಾತಃ ಕಾಲ ಮುಗಿದಿದ್ದು, ಬುಧವಾರ ಸಾಯಂ ಸಂಧ್ಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ಸ್ವಾಮಿಯವರ ಮೂರ್ತಿ ಹೋಮ, ಹಾಗಾಗಿ ತದನಂತರ ಮೂರ್ತಿ ಹೋಮದ ನಂತರ ಜೀವ ತತ್ವನ್ಯಾಸ ಹೋಮ, ಪ್ರಾಣಪ್ರತಿಷ್ಠಾಪನಾ ಹೋಮ ಮುಗಿದಿದ್ದು, ಶುಭ ಮುಹೂರ್ತದಲ್ಲಿ ಅಷ್ಟಬಂಧನ ಪ್ರಯೋಗವನ್ನು ಮಾಡಿದ್ದು, ಹಾಗಾಗಿ ತದನಂತರ 3ನೇ ದಿನ ಅಂದರೆ ಇವತ್ತು ಪ್ರಾತಃ ಕಾಲ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ಗೋಪೂಜೆಗೆ ನೇತ್ರೋನ್ಮಿಲನ, ತದನಂತರ ಯಾಗಶಾಲದಲ್ಲಿ ನಿತ್ಯ ಆರಾಧನೆ, ಸ್ವಾಮಿಯವರಿಗೆ ಪಂಚಾಮೃತ ಮಹಾಭಿಷೇಕ, ವಿಶೇಷ ಪುಷ್ಪಾಲಂಕಾರ, ಹಾಗಾಗಿ ತದನಂತರ ಪಂಚಸೂಕ್ತ ಹೋಮದೊಂದಿಗೆ ಮೂರ್ತಿ ಹೋಮ, ನಂತರ ನಿತ್ಯ ಹೋಮ, ನಂತರ ಮಹಾಪೂರ್ಣಾವತಿ ಎಲ್ಲ ಮುಗಿದಿದ್ದು, ಇವತ್ತು ಕೊನೆಯದಾಗಿ ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಮಹಾಭಿಷೇಕ, ವಿಶೇಷ ಪುಷ್ಪ ಅಲಂಕಾರ, ಮಹಾಮಂಗಳಾರತಿ, ಶಾತುಮರಿ ಸೇವೆಯನ್ನು ಮುಗಿಸಿದ್ದು, ಕೊನೆಯದಾಗಿ ಮಹಾಮಂಗಳಾರತಿ, ರಾಷ್ಟ್ರಾಶ್ರಯ. ಇನ್ನು ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಗೊಲ್ಲಹಳ್ಳಿಯ ವಿಭವ ವಿದ್ಯಾಶಂಕರ ದೇಶಿಕೇಂದ್ರದ ಸ್ವಾಮೀಜಿ ಆಗಮಿಸಿದ್ದು, ಸ್ವಾಮೀಜಿಗೆ ಪಾದಪೂಜೆಯನ್ನ ನೆರವೇರಿಸಲಾಯಿತು. ಶ್ರೀಚಕ್ರದ ಮೇಲೆ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಸುಮಾರು 11 ಅಡಿ ಎತ್ತರದ ಮೂರ್ತಿಯನ್ನ ಕಂಡು ಸಂತಸವನ್ನ ವ್ಯಕ್ತಪಡಿಸಿದ್ರು. ಇಡೀ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರುವುದು ವಿಶೇಷ ಎಂದು ಸ್ವಾಮೀಜಿ ಹೊಗಳಿದ್ರು. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಅಷ್ಟಲಕ್ಷ್ಮಿ ಸಹಿತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವೀಗ ಬಂದು ಆ ಶ್ರೀಚಕ್ರದ ಮೇಲೆ ನಿಂತಿರುವಂಥ ಮೂರ್ತಿಯನ್ನು ಗಮನಿಸಿದ್ವಿ. 11 ಅಡಿ ಉದ್ದದ ಮೂರ್ತಿ ಇದೆ. ಬಹುಶಃ ಈ ತಾಲೂಕಿನಲ್ಲೇ ಎಲ್ಲೂ ಕೂಡ ಅಷ್ಟು ದೊಡ್ಡದಾದ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿಲ್ಲ. ಈ ವಿಶೇಷವಾಗಿ ಸತೀಶ್ ಅವರು ಈ ಮೂರ್ತಿಯನ್ನು ಮಾಡಿಸಿ ತಾಮಂದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ವೆಂಕಟೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆಯಾಗಿದೆ. ಇನ್ನು ಮುಂದೆ ಅಲಂಕಾರ ಮತ್ತು ಮಂಗಳಾರತಿ ಪ್ರಸಾದ ವಿನಿಯೋಗ ಇದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ತಾ, ಈ ಭಾಗದ ಎಲ್ಲ
ಜನತೆಗೆ, ಸಮಾಜದಕ್ಕೆ, ಗ್ರಾಮಗಳಿಗೆ ಒಳ್ಳೆಯದಾಗಲಿ, ಆ ವೆಂಕಟೇಶ್ವರ ಸದಾ ಮಂಗಳ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಬಯಸ್ತಾ ಈ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇಗುಲದ ಹಿನ್ನೆಲೆ ಪುರಾಣವಾಗಿದ್ದು, ಇಂತಹ ಪುರಾಣ ಸ್ಥಳದಲ್ಲಿ ಅನೇಕ ಋಷಿ ಮುನಿಗಳು ಇಲ್ಲಿ ಹೋಮ ಹವನ ಕೂಡ ನಡೆಸಿದ್ದಾರೆ. ಇಂತಹ ಪುರಾಣ ಪ್ರಸಿದ್ಧ ಸ್ಥಳದಲ್ಲಿ 11 ಅಡಿ ಎತ್ತರದ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ಥಿರ ಬಿಂಬವನ್ನ ಪ್ರತಿಷ್ಠಾಪನೆ ಮಾಡಿರುವುದು ವಿಶೇಷವಾಗಿದೆ ಎಂದು ವಕೀಲರಾದ ರಂಗರಾಜು ಅವರು ದೇಗುಲದ ಹಿನ್ನೆಲೆಯನ್ನ ವಿವರಿಸಿದರು. ಸಮಸ್ತ ಭಕ್ತಾದಿಗಳಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಈ ದಿನ ಶ್ರೀ ಅಷ್ಟಲಕ್ಷ್ಮಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ 11 ಅಡಿ ವಿಶೇಷವಾಗಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವವು ಅದ್ದೂರಿಯಾಗಿ ನಡೆದಿದೆ. ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದು ಧನ್ಯರಾಗಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಹಿನ್ನೆಲೆ ತುಂಬ ಪ್ರಸಿದ್ಧ ಹಾಗೂ ಪುರಾತನ ಕಾಲದಿಂದಲೂ ಶ್ರೀ ಲಕ್ಷ್ಮೀ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಎನ್ನುವ ರೂಢಿ ಇದೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ಕೂಡ ಇಲ್ಲೇ ಇದ್ದಾರೆ. ಹಾಗೆ ಇಲ್ಲಿ ಒಂದು ಪ್ರಾಶಸ್ತ್ಯ ಸ್ಥಳವಾದ ಇಲ್ಲಿ ತುಂಬ ಪ್ರಸಿದ್ಧವಾಗಿರತಕ್ಕಂಥ ಋಷಿಮುನಿಗಳು ಕೂಡ ಇಲ್ಲ ತಪ ಹೋಮ ಹವನಗಳನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ, ಇತಿಹಾಸ ಇದೆ. ಹಾಗಾಗಿ ಐತಿಹಾಸಿಕ ಶ್ರೀ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. 11 ಅಡಿ ವಿಶೇಷವಾದ ವಿಗ್ರಹ, ತುಂಬ ಮುದ್ದಾಗಿ ಶ್ರೀ ತಿಮ್ಮಪ್ಪ ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಭಕ್ತಾದಿಗಳು ದಯಮಾಡಿ ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋ ಮುಖಾಂತರ ತಮ್ಮ ಬೇಡಿಕೆಗಳನ್ನು ಮತ್ತು ತಮ್ಮ ಕಷ್ಟ ದುಃಖಗಳನ್ನು ಕೂಡ ಶ್ರೀ ವೆಂಕಟೇಶ್ವರನ ಪಾದಡಿ ಕೇಳಿಕೊಂಡು ತಮ್ಮ ಕಷ್ಟಗಳನ್ನು ಬಗೆಹರಿಸ್ಕೋಬೇಕಂತ ಕೇಳ್ಕೊಳ್ತೀರಿ. ಧನ್ಯವಾದಗಳು. ಇನ್ನು ಪ್ರತಿಷ್ಠಾಪನಾ ಮಹೋತ್ಸವಕ್ಕಾಗಮಿಸಿದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಮಂತ್ರಾಕ್ಷತೆಯನ್ನ ವಿತರಿಸಲಾಯಿತು. ಅಲ್ಲದೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದ್ದು, ಸಾವಿರಾರು ಮಂದಿ ಭಕ್ತಿಗೆ ಪಾತ್ರರಾದರು. ಅಲ್ಲದೆ ಕಾರ್ಯಕ್ರಮದ ಅಂಗವಾಗಿ ರಾಜು ಹಾಗೂ ಸಂಗಡಿಗರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಒಟ್ನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದ್ದು, ದೇವರ ದರ್ಶನ ಪಡೆದು ಪುನೀತರಾದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.